ನಮ್ಮ ಸಮಸ್ತ ಹಿಂದೂ ಮತ್ತು ಮುಸ್ಲಿಂ ಬಾಂಧವರು ಮತ್ತು ಅನ್ಯ ಧರ್ಮದ ಎಲ್ಲ ಬಾಂಧವರಿಗೆ ಈದ್ ಉಲ್ ಫಿತರ್ ರಂಜಾನ್ ಹಬ್ಬದ ಶುಭಾಶಯಗಳನ್ನು ನಮ್ಮ ಹೊಸಕೋಟೆ ಟೌನ್ ಮತ್ತು ತಾಲೂಕಿನ ಎಲ್ಲ ಮುಸ್ಲಿಂ ಬಾಂಧವರಿಂದ ಶುಭಾಶಯಗಳನ್ನು ಕೋರುತ್ತಾ ಈ ದಿನ ನಮ್ಮ ಈದ್ ಉಲ್ ಫಿತರ್ ಹಬ್ಬ ಆಚರಣೆ ಆಯಿತು. ಸರ್ಕಾರ ಏನು ನಿಯಮಗಳನ್ನು ನೀಡಿದೆ ಮತ್ತು ಕಾನೂನುಗಳನ್ನು ನೀಡಿದೆ ಅದರಂತೆಯೇ ಎಲ್ಲ ಮುಸಲ್ಮಾನ್ ಬಾಂಧವರು ಸರ್ಕಾರ ಸೂಚಿಸಿದ್ದಂತಹ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಅವರವರ ಸ್ಥಳಗಳಲ್ಲಿ ಪ್ರಾರ್ಥನೆಯನ್ನು ಮಾಡಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಎಲ್ಲ ಮುಸ್ಲಿಂ ಬಾಂಧವರ ಎಲ್ಲರ ಪ್ರಾರ್ಥನೆ, ಮುಸ್ಲಿಂ ಬಾಂಧವರಾಗಿರ್ಬೋದು, ಅನ್ಯ ಬಾಂಧವರಾಗಿ ಎಲ್ಲರದು ಒಂದೇ ಪ್ರಾರ್ಥನೆ. ಈ ಒಂದು ಸಂದರ್ಭ ಏನಿದೆ, ಈ ಒಂದು ಕೊರೋನಾ ಮಹಾಮಾರಿ ಎಲ್ಲ ಜಾತಿ ಧರ್ಮ ಎಲ್ಲ ಬಿಟ್ಟು ಏನಿವತ್ತು ನುಗ್ತಾ ಇದೆ ಅದರ ವಿರುದ್ಧವಾಗಿ ನಾವು ಹೋರಾಡಬೇಕು. ಸರ್ಕಾರ ಸೂಚಿಸಿದಂತಹ ನಿಯಮಗಳನ್ನು ಪಾಲನೆ ಮಾಡಬೇಕು. ಅದರಲ್ಲಿ ಮೊದಲನೇದಾಗಿ ದಯವಿಟ್ಟು ನಿಮಗೆ ನನ್ನ ಎಲ್ಲ ಬಾಂಧವರಿಗೆ ಕೇಳ್ಕೊಳ್ಳೋದೇನೆಂದರೆ, ಇವತ್ತು ಕೊರೋನಾ ಮಹಾಮಾರಿ ಬಂದಿದ ತಕ್ಷಣ ಭಯ ಬೀಳ್ತಾ ಇದ್ದಾರೆ. ದಯವಿಟ್ಟು ಭಯ ಬೀಳಬೇಡಿ. ಭಯ ಬೀಳುವಂಥ ಏನು ಪ್ರಮೇಯನೇ ಇಲ್ಲ. ಅಲ್ಲಿ ಭಯ ಬೀಳುವಂಥ ಪ್ರಮೇಯ ಇರಲ್ಲ. ಏನು ಸಿಂಪ್ಟಮ್ಸ್ ಬರುತ್ತೆ ಮುನ್ನೆಚ್ಚರಿಕೆ ಕ್ರಮವಾಗಿ, ಅಥವಾ 3 ದಿನ ತಲೆನೋವು ಬಂತ, ಜ್ವರ ಬಂತ, ನೆಗಡಿ ಬಂತ, ಕೆಮ್ಮು ಬಂತ, ಅದನ್ನು ಮುನ್ನೆಚ್ಚರಿಕೆಯಾಗಿ ನೀವು ದಯವಿಟ್ಟು ಅದನ್ನು ನಮ್ಮ ಹೊಸಕೋಟೆನಲ್ಲಿ ಮತ್ತು ಹೊಸಕೋಟೆ ತಾಲೂಕಿನಲ್ಲಿ ಸಂಬಂಧಪಟ್ಟ ಸರ್ಕಾರಿ ಆಸ್ಪತ್ರೆಗಳಿದೆ. ಹೊಸಕೋಟೆ ಟೌನ್ಗೆ ಒಂದು ಸರ್ಕಾರಿ ಆಸ್ಪತ್ರೆ ಇದೆ ಮತ್ತು ತಾಲೂಕು ಸರ್ಕಾರಿ ಆಸ್ಪತ್ರೆ ಇದೆ. ಈ ಒಂದು ತಾಲೂಕು ಆಸ್ಪತ್ರೆ ಮತ್ತು ಟೌನಿನ ಆಸ್ಪತ್ರೆಗಳಲ್ಲಿ ಹೋಗಿ ಪ್ರಥಮ ಚಿಕಿತ್ಸೆ ನೀಡಿದರೆ ಅದರಲ್ಲಿ ಮೊದಲನೇ 3 ದಿನಲ್ಲಿ ನಿಮ್ಮ ಸಿಂಪ್ಟಮ್ಸ್ ಬಂದಾಗ ದಯವಿಟ್ಟು ಎಲ್ಲರೂ ಎಚ್ಚರಿಕೆಯಾಗಿ, ಯಾರೂ ಸಹ ಭಯ ಬೀಳೋ ಅವಶ್ಯಕತೆ ಇಲ್ಲ. ಭಯ ಬಿದ್ದು ಅವರೇ ಖುದ್ದಾಗಿ ಹೋಗಿ ಮೆಡಿಕಲ್ ಸ್ಟೋರಲ್ಲಿ ಮಾತ್ರೆಗಳನ್ನು ಪಡೆಯುವಂಥದ್ದು ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ದಯವಿಟ್ಟು ಮಾಡಬೇಡಿ. ಏನೂ ಆಗಲ್ಲ. ದಯವಿಟ್ಟು ಮೊದಲನೇ ಪ್ರಥಮ ಚಿಕಿತ್ಸೆ ನಿಮಗೆ ಬಂದ 2-3 ದಿನಗಳಲ್ಲೇ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಲ್ಲ ಸರ್ಕಾರಿ ಸಿಬ್ಬಂದಿ, ಡಾಕ್ಟರ್ಸ್ ಆಗಿರ್ಬೋದು, ನರ್ಸ್ ಆಗಿರ್ಬೋದು, ಡಿ ಗ್ರೂಪ್ ಆಗಿರ್ಬೋದು, ಪಿವನ್ಗಳಾಗಿರ್ಬೋದು, ಪ್ರತಿನಿತ್ಯ 24 ಗಂಟೆ ನಮ್ಮ ಜೊತೆ ದುಡಿತಾ ಇದ್ದಾರೆ. ನಮಗೋಸ್ಕರ ದುಡಿತಾ ಇದ್ದಾರೆ. ಅವ್ರ ಕುಟುಂಬಗಳನ್ನ, ಅವ್ರ ಸಂಸಾರನ ತ್ಯಾಗ ಮಾಡಿ ನಮ್ಮ ಹೊಸಕೋಟೆ ಟೌನ್ ಮತ್ತು ತಾಲೂಕಿನ ಸಾರ್ವಜನಿಕರಿಗೆ ದುಡಿತಾ ಇದ್ದಾರೆ. ದಯವಿಟ್ಟು ಎಲ್ಲರಿಗೂ ಮನವಿ ಮಾಡ್ಕೊಳ್ಳೋದೇನಂದರೆ, ಭಯ ಬೇಡ. ಏನು ಬರುತ್ತೆ ಈ ಒಂದು ಮಹಾಮಾರಿಗೆ, ಈ ಕೊರೋನಾ ಪಾಸಿಟಿವ್ ಸಿಂಪ್ಟಮ್ಸ್ ಏನು ಬರುತ್ತೆ ಆ ಸಿಂಪ್ಟಮ್ಸ್ಗೆ ನೇರವಾಗಿ ಧೈರ್ಯವಾಗಿ ಹೋಗಿ. ಪಕ್ಕದ ಮನೆಯವ್ರು ಏನೋ ಹೇಳ್ತಾರೆ, ಅವ್ರು ನಮಗೆ ಮಾತಾಡಲ್ಲ, ಇವ್ರು ನಮಗೆ ಮಾತಾಡಲ್ಲ ಅಂದ್ಕೊಂಡು ದಯವಿಟ್ಟು ನೀವು ಯಾವುದೇ ಒಂದು ಹಿಂಜರಿತ ಬೇಡ. ಈ ಒಂದು ಕ್ರಮನ ನೀವು ಅನುಸರಿಸಿದಾಗ ಮೊದಲನೇ ಚಿಕಿತ್ಸೆ ಏನು ಕೊಡ್ತಾರೆ ನಮ್ಮ ವೈದ್ಯರು ಅದನ್ನು ಫಾಲೋ ಮಾಡಿ. ಎಲ್ಲರಿಗೂ ಗೊತ್ತಿದೆ ಪ್ರಥಮ ಚಿಕಿತ್ಸೆ ಏನು ಅಂತ. ಬಿಸಿ ನೀರು ಕುಡಿಬೇಕು, ಅವೇ ತಗೋಬೇಕು. ಡಾಕ್ಟರ್ಸ್ ಏನು ಫಸ್ಟ್ ಏಡ್ ಕರೋನಾ ಕಿಟ್ ಕೊಡ್ತಾರೆ ಅದನ್ನು, ಆ ಕಿಟ್ ಪ್ಯಾಕೆಟ್ನ ಪೂರ್ಣಾವಧಿನಲ್ಲಿ ತಗೋಬೇಕು. ತದಾದ ನಂತರ ಇನ್ನೂ ಏನಾದರೂ ಉಳ್ಕೊಂಡೆ ಇದರಲ್ಲಿ ಪ್ರತಿಯೊಬ್ಬರು ICMR ಏನು ಹೇಳ್ತಾ ಇದೆ, ಪ್ರತಿಯೊಬ್ಬರು ಹೇಳ್ತಾ ಇದೆ, ಸರ್ಕಾರಿ ವೈದ್ಯರು ಹೇಳ್ತಾ ಇದ್ದಾರೆ, ಫಸ್ಟ್ ಏಡಲ್ಲಿ ಮೊದಲನೇ ಬಂದಾಗ ಈ ಕಿಟ್ಟನ್ನು ನೀವು ಉಪಯೋಗಿಸಿದಂತಹ ಒಂದು ಸಂದರ್ಭದಲ್ಲಿ ಯಾವುದೇ ರೀತಿ 80% ಇದರಲ್ಲಿ ಗುಣ ಆಗ್ತಾರೆ ಅಂತೇಳಿ ನಾವು ಹೇಳುತ್ತಾ ಇರೋದು. ಎಲ್ಲಪ್ಪ ಅಂದರೆ, ನೋಡೋಣ, ಇವತ್ತು ನೋಡೋಣ, ನಾಳೆ ನೋಡೋಣ, ನಂಗೆ ಪಾಸಿಟಿವ್ ಬಂದರೆ ಯಾರು ಮಾತಾಡಲ್ಲ, ಸ್ನೇಹಿತರು ಮಾತಾಡಲ್ಲ, ನೆಂಟರು ಮಾತಾಡಲ್ಲ, ಪಕ್ಕದ ಮನೆಯವ್ರು ಮಾತಾಡೋದು, ಒಂದೇ ಒಂದು ಭೀತಿಯಿಂದ ಸುಮಾರು ಜೀವಗಳು ಪ್ರಾಣ ಕಳ್ಕೊಂಡಿದೆ. ನಮ್ಮ ಕಣ್ಣು ಮುಂದೆ ನಮ್ಮ ಟೀಮ್ ಇದೆ, ನಮ್ಮ ನಾಯಕರಿದ್ದಾರೆ, MTB ನಾಗರಾಜಣ್ಣವರು, ಅವ್ರ ಜೊತೆ ನಾವು ದುಡಿತಾ ಇದ್ದೀರಿ. ಅವರು ಸೂಚಿಸಿದಂತಹ ಎಲ್ಲ ಒಂದು ಕಾರ್ಯಕ್ರಮನ ಮಾಡ್ತಾ ಇದ್ದೀರಿ. ನಮ್ಮ ಗೆಳೆಯರಾದಂತಹ ಬಾಲ್ಚಂದರ್ ಆಗಿರ್ಬೋದು, ಅಧ್ಯಕ್ಷರಾದಂಥ ಹರಿ ಆಗಿರ್ಬೋದು, ಅಫ್ಸರ್ ಆಗಿರ್ಬೋದು, ರೋಷನ್ ಆಗಿರ್ಬೋದು, ಗುಲ್ಜಾರ್ ಆಗಿರ್ಬೋದು, ಜಾವೀದ್ ಅವರಾಗಿರ್ಬೋದು, ಇನ್ನು ನಮ್ಮ ಇತರ ನಮ್ಮ ಹರೀಶ್ ಅವರಾಗಿರ್ಬೋದು, ಆಮೇಲೆ ನಮ್ಮ ಸಾದಿಕ್ ಅವರಾಗಿರ್ಬೋದು, ಇಲ್ಲಿ ವಾರ್ಡಿನ ನಮ್ಮ ಮುಖಂಡರಾದಂಥ ಯಾರಬ್ಬವರಾಗಿರ್ಬೋದು, ಎಲ್ಲರೂ ದುಡಿತಾ ಇದ್ದೀರಿ. ಹಗಲು ರಾತ್ರಿ ದುಡಿತಾ ಇದ್ದೀರಿ. ಅಲ್ಲಿ ಏನಪ್ಪ ಅಂದರೆ, ಕೆಲವರು ಭೀತಿ ಬಿದ್ದು ಕೆಲವು ಈ ಸಿಂಪ್ಟಮ್ಸ್ ಏನಿರುತ್ತೆ, ಸ್ಯಾಚುಲೇಷನ್ ಲೆವೆಲ್ ಡ್ರಾಪ್ ಆದಾಗ ಸರ್ಕಾರಿ ಆಸ್ಪತ್ರೆಗೆ ಯಾರೋ ಲೀಡರ್ಗೆ ಹಿಡ್ಕೊಂಡು ಹೋಗ್ತಾರೆ, ಯಾರು ಶಾಸಕರ ಕಡೆಯಿಂದ ಫೋನ್ ಮಾಡಿಸ್ತಾರೆ, ಮಿನಿಸ್ಟರ್ ಕಡೆಯಿಂದ ಫೋನ್ ಮಾಡಿಸ್ತಾರೆ. ನಿಮ್ಮ ಪ್ರಾಣ ನಿಮ್ಮ ಕೈಯಲ್ಲೇ ಇರುತ್ತೆ. ಆವಾಗ ಎಚ್ಚರಿಕೆ ತಗೊಳ್ಳಿ. ದಯವಿಟ್ಟು ನಿಮಗೆ ಕೈ ಮುಗಿದು ಹೇಳ್ಕೊಳ್ತಾ ಇದ್ದೀನಿ, ನಿಮಗೆ ಸಿಂಪ್ಟಮ್ಸ್ ಬಂದಾಗ ವೈದ್ಯರ ಬಳಿ ಹೋಗ್ರಿ. ಫಸ್ಟ್ ಏಡಲ್ಲಿ ನೀವು ಪ್ರಥಮ ಚಿಕಿತ್ಸೆ ತಗೊಂಡು ಈ ಕಿಟ್ಟನ್ನ ಕರೆಕ್ಟಾಗಿ ಅವ್ರು ಸೂಚಿಸಿದಂತೆ ಏನು ಮಾತ್ರೆಗಳಾಗಿರ್ಬೋದು ಮತ್ತು ಆಹಾರ ಆಗಿರ್ಬೋದು, ಆಹಾರ ಪದ್ಧತಿ ನಿಯಮನ ನೀವು ಪಾಲಿಸಿದ್ರೆ ಖಂಡಿತವಾಗ್ಲೂ ನಾವು ಇದ್ರ ವಿರುದ್ಧವಾಗಿ ಓಡಾಡ್ಬೋದು. ಇವತ್ತಿನ ದಿನ ಚೈನಾ ವುಹಾನ್ ನಗರದಲ್ಲಿ ಈಗಲೂ ಸಹ ಕೊರೋನಾ ಇದೆ. ಆದರೆ ಅಲ್ಲಿ ಪ್ರತಿಯೊಬ್ಬರು ಬಿಸಿ ನೀರು, ಬಿಸಿ ಟೀ, ಪ್ರತಿಯೊಂದು ಬಿಸಿದು ಉಪಯೋಗಿಸ್ತಾ ಇರೋದ್ರಿಂದ ಅವರು ಅದ್ರ ವಿರುದ್ಧ ಓಡಾಡ್ತಾ ಇದ್ದಾರೆ. ಮೊದಲನೇದಾಗಿ ಕೊರೋನಾ ಬಂದವರು ಇವಾಗ ಎಚ್ಚರಿಕೆಯಾಗಿ ಓಡಾಡ್ತಾ ಇದ್ದಾರೆ ಅಂದಾಗ ನಾವ್ಯಾಕೆ ಅವ್ರಿಗಿಂತ ನಾವೇನು ಕಮ್ಮಿ?
ದಯವಿಟ್ಟು ವೈದ್ಯರು ಸಲಹೆ ಕೊಟ್ಟಿರೋಂತಹ ಸಲಹೆಗಳನ್ನ ಪಾಲಿಸಿ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿರಲಿ. ದಯವಿಟ್ಟು ಯಾರಿಗೂ ಭಯ ಬೀಳಬೇಡಿ, ಕಾಯಿಲೆ ಎಲ್ಲರಿಗೂ ಬರುತ್ತೆ. ಬಂದಿರೋಂಥ ಕಾಯಿಲೆಗೆ ವಿರುದ್ಧವಾಗಿ ನಾವು ಓಡಾಡಿದ್ರೆ ಮಾತ್ರ, ಛಲದಿಂದ ಓಡಾಡಿದ್ರೆ ಮಾತ್ರ ನಾವು ಗೆಲ್ಲಕ್ಕೆ ಸಾಧ್ಯ. ದಯವಿಟ್ಟು ಎಲ್ಲರೂ ತಮ್ಮ ಪ್ರಾಣನ ಕೈನಲ್ಲಿ ಇಟ್ಕೊಂಡು ಕಡೆಯ ಒಂದು ಸಿಂಪ್ಟಮ್ಸ್ ಇದ್ದಾಗ ಆವಾಗ ಬರಬೇಡ್ರಿ. ದಯವಿಟ್ಟು ಎಲ್ಲನೂ ನೀವು ಬೇಡ್ಕೊಳ್ಳೋದು ಕೊನೆಯದಾಗಿ ಏನಪ್ಪ ಅಂದರೆ, ಎಲ್ಲರೂ ಕಾಯಿಲೆ ಬಂದವರಾಗಿರ್ಬೋದು, ಅವ್ರಿಗೆ ಮಾರಲ್ ಸಪೋರ್ಟ್, ಸ್ನೇಹಿತರಾಗಿರ್ಲಿ, ಗೆಳೆಯರಾಗಿರ್ಲಿ, ಪಕ್ಕದ ಮನೆಯವರಾಗಿರ್ಲಿ, ಹೇಳ್ರಿ ನೀನು ಬಂದಿದ್ಯಪ್ಪ, ನೀನು ಇಂಥದನ್ನ ಏನು ವೈದ್ಯರು ಹೇಳಿದ್ದಾರೆ, ಎಲ್ಲ ಬಿಸಿ ಬಿಸಿ ಏನು ತಿನ್ನಬೇಕು, ಏನು ಕುಡಿಬೇಕು ಅದನ್ನು ಉಪಯೋಗಿಸು ಅಂತ ಹೇಳಿ ಅವ್ರ ಜೊತೆ ನಾವೆಲ್ಲರೂ ನಿಲ್ಲೋಣ. ಇವತ್ತೇನು ತಾಲೂಕಲ್ಲಿ ನಾವು ನಮ್ಮ ನಗರಸಭಾ ಆಡಳಿತ ಮಂಡಳಿ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿ ಮುಖಂಡರು, ಇವತ್ತು ನಮ್ಮ MTB ನಾಗರಾಜ ಅವರ ಅಣ್ಣವರ ನೇತೃತ್ವದಲ್ಲಿ ಮುಖಂಡರು ನಿಂತಿದ್ದಾರೆ. ನಾವೆಲ್ಲ ಪಣ ತೊಟ್ಟಿ ನಿಂತಿದ್ದೀರಿ. ಇವತ್ತು ಯಾವುದೇ ಕಾರಣಕ್ಕೂ ನಾವು ಇದನ್ನು ವಿರೋಧ ಮಾಡ್ತೀರಿ. ಸರ್ಕಾರದ ಜೊತೆ ನಾವಿರ್ತೀರಿ, ನಮ್ಮ ಹೊಸಕೋಟೆ ಸಾರ್ವಜನಿಕರ ಜೊತೆ ನಾವಿರ್ತೀರಿ. ಇದ್ರ ಜೊತೆ ಓಡಾಡಿ